ಆನ್ಲೈನ್ ಆ್ಯಪ್ನಲ್ಲಿ ಎಲ್ಲಾದರೂ ಲೋನ್ ಗೀನ್ ತಗೊತೀನಿ, ಮುಂದಿನ ದಿನಗಳಲ್ಲಿ ಸಾಲನ ತೀರಿಸ್ತೀನಿ ಅಂತೇಳಿ ಹೋದರೆ ಸಾಲ ತೀರಿಸೋದಲ್ಲ, ಜೀವ ತೆಗೆದುಕೋಬೇಕಾಗುತ್ತೆ. ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹೈದರಾಬಾದ್ನ ಬಳಿಯಲ್ಲಿರ್ತಕ್ಕಂಥ ಒಬ್ಬ ಮೀನುಗಾರ, ಆತನ ಹೆಸರು ಬಂದು ನರೇಂದ್ರ ಅಂತೆ. ಇತ್ತೀಚೆಗಷ್ಟೇ ಮದುವೆ ಆಗ್ತಾರೆ. ಕೆಲಸಕ್ಕೆ ಹೋಗಿರಲ್ಲ, ನೇರವಾಗಿ ಆತ ಸಾಲ ಸೂಲ ಮಾಡೋಕ್ಕೋಸ್ಕರ ಹಾಗೆ ಓಡಾಡ್ತಾ ಇರ್ತಾನೆ. ಈ ಟೈಮಲ್ಲಿ ಒಂದು ಆ್ಯಪ್ ಸಿಗುತ್ತೆ, ಆನ್ಲೈನ್ ಆ್ಯಪಲ್ಲಿ ಒಂದು 2,000ದಷ್ಟು ಅಮೌಂಟನ್ನು ಡ್ರಾ ಮಾಡ್ಕೊತಾನೆ. ಸಾಲ ಅಂತೂ ಕೊಡ್ತಾರೆ, ಇವನು ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನು KYC ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕೊಟ್ಟಿರ್ತಾನೆ. ಇದು ಗೊತ್ತಾಗ್ತಾ ಇದ್ದಂಗೆ 2,000 ಅಮೌಂಟು ನಂತರದಲ್ಲಿ ಆರಾಮಾಗಿ ತೀರಿಸಿದ್ರಾಯ್ತು ಅಂತ ಆತ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ 2,000 ಅಮೌಂಟು ತೀರ್ಸೋಕ್ಕಿಂತ ಒಂದು ವಾರದ ಮುಂಚೆನೇ ಆತನಿಗೆ ಒಂದು ಮೆಸೇಜ್ ಬರೋಕ್ಕೆ ಶುರುವಾಗುತ್ತೆ, ಕಾಲ್ ಬರೋಕ್ಕೆ ಶುರುವಾಗುತ್ತೆ. ಒಂದು ವೇಳೆ ಸಾಲ ತೀರ್ಸಿಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳನ್ನು ಮಾಡ್ತೀನಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಅದು ಎಲ್ಲ ಸಾಲ ತೀರ್ಸೋದು ಇವರು ಮಾತಾಡ್ತಾರೆ, ಏನೂ ಆಗಲ್ಲ ಅಂತ ಎಣಿಸ್ಕೊಂಡಿರ್ತಕ್ಕಂಥ ಅವನು ನರೇಂದ್ರ ಹಾಗೆ ಸುಮ್ಮನಿರ್ತಾನೆ. ತಕ್ಷಣಕ್ಕೆ ಏನಾಗುತ್ತೆ, ಆತನ ಮೊಬೈಲ್ನ ಗ್ಯಾಲರಿಯಲ್ಲಿ ಏನಿರುತ್ತೆ ಅಂತ ಒಂದು ಐಟಮ್ಗಳು, ಆತನ ಫೋಟೋಗಳಿರ್ಬೋದು ಅಥವಾ ಬೇರೆ ಬೇರೆ ನಂಬರ್ಸ್ಗಳಿರ್ಬೋದು, ಇದೆಲ್ಲವೂ ಕೂಡ ಆ ಒಂದು ಆ್ಯಪ್ನಲ್ಲಿ ಬಳಸ್ತಾ ಇರ್ತಕ್ಕಂಥವ್ರು, ಆ ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿದಂಥ ವ್ಯಕ್ತಿಗಳಿಗೆ ಹೋಗಿ ಸೇರುತ್ತೆ. ಅದನ್ನು ತೆಗೆದುಕೊಂಡು ಅವರು ನೇರವಾಗಿ ಹೆದರಿಸುವಂತಹ ಕೆಲಸಗಳನ್ನು ಮಾಡ್ತಾರೆ. ಮೊದಲಿಗೆ ಆತನ ಹೆಂಡತಿ, ಏನು ರೀಸೆಂಟಾಗಿ ನರೇಂದ್ರನ ಹೆಂಡತಿ, ಅವಳದ ಒಂದು ಫೋಟೋನ ತೆಗೆದುಕೊಂಡು ಅದಕ್ಕೆ ಮಾರ್ಫಿಂಗ್ಸ್ ಮಾಡುವಂಥದ್ದು, ಬೆತ್ತಲೆ ಇರ್ತಕ್ಕಂಥ ಒಂದು ಫೋಟೋಗೆ ಆಕೆಯ ಮುಖವನ್ನು ಜಾಯಿಂಟ್ ಮಾಡಿ ನೇರವಾಗಿ ಅವ್ರಿಗೆ ಯಾರ್ಯಾರು ನಂಬರ್ಗಳು ಸಿಕ್ಕಿದಾವೆ ಆ ನಂಬರ್ಗಳಿಗೆ ಕಳಿಸುವಂತಹ ಕೆಲಸಗಳನ್ನು ಮಾಡ್ತಾರೆ. ನರೇಂದ್ರನ ಹೆಂಡತಿಗೂ ಕೂಡ ಕಳಿಸ್ಬಿಡ್ತಾರೆ. ಯಾವಾಗ ಈ ಒಂದು ಅರೆನಗ್ನವಾಗಿರ್ತಕ್ಕಂಥ ಫೋಟೋಗಳು ಬರೋಕ್ಕೆ ಶುರುವಾಗ್ತವೋ, ಇದರಿಂದ ನರೇಂದ್ರ ಹೆದರ್ತಾನೆ. ಅಯ್ಯೋ ಏನಾಯ್ತಪ್ಪ, ಹಿಂಗಾಯ್ತಲ್ಲ ಇನ್ಸಿಡೆಂಟು ಅಂತ. ಇದೆಲ್ಲ ಆಯಿತು, ಸಾಲನ ತೀರಿಸ್ಬಿಡೋಣ, ಒಂದು 5-6 ಜನರಿಗಷ್ಟೇ ಈ ಫೋಟೋಗಳನ್ನ ಕಳಿಸಿದ್ದು ಅಂತ ಹೇಳಿ ಆ ಸಾಲನೂ ಕೂಡ ಆತ ತೀರಿಸ್ತಾನೆ 2,000. ಅದಾಗಿ 3 ದಿವಸದಲ್ಲೇ ಮತ್ತೆ ಬೇಕಾಬಿಟ್ಟಿಯಾಗಿ ಎಲ್ಲರಿಗೂ ಕೂಡ, ನರೇಂದ್ರನಿಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ 2,000 ಅಮೌಂಟ್ ಹಿಂಗೆ ಕೊಟ್ಟಿದ್ದಾರೆ. ಈ ಹೆಣ್ಣುಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವನ ಹೆಂಡತಿಯದ್ದೇ ಮಾರ್ಫಿಂಗ್ ಮಾಡಿರ್ತಕ್ಕಂಥ ಫೋಟೋಗಳನ್ನು ಇನ್ನೂ ಕೂಡ ಅಮೌಂಟ್ಗಳನ್ನು ಕೊಡಬೇಕು, ಸಾಲ ತೀರಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆನೂ ಕೂಡ ಶುರು ಮಾಡ್ತಾರೆ. ಆತನ ಸ್ನೇಹಿತರು, ಆತನ ಆತ್ಮೀಯರು ಮತ್ತು ಅವರ ಸಂಬಂಧಿಕರು ಏನಿರ್ತಾರೆ, ನರೇಂದ್ರನ ಬಳಿ ಏನಪ್ಪ ಹಿಂಗೆಲ್ಲ ಆಯಿತು, ಈ ರೀತಿಯಾಗಿ ನೀನು ಹೆಂಡತಿಯನ್ನು ಅರೆನಗ್ನ ರೀತಿಯಲ್ಲಿ ನೋಡಬೇಕಲ್ಲ ಅಂತ ಹೇಳ್ತಾರೆ. ತಾನು ಮದುವೆ ಆದೆ, ಅವಳನ್ನು ಸೇಫಾಗಿ ನೋಡ್ಕೊಳ್ಳೋಕ್ಕಾಗಿಲ್ಲ ಅನ್ನೋ ಒಂದು ಕೊರಗು ಅವನಿಗೆ ಜಾಸ್ತಿ ಆಗಿ ಶುರುವಾಗುತ್ತೆ. ಹಿಂಗೆ ಕೊರಗು ಜಾಸ್ತಿ ಆಗ್ತಾ ಆತ ಒಂದು ದಿವಸ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಅಂದರೆ ಸೂಸೈಡ್ ಮಾಡ್ಕೋಬೇಕು ಅಂತ ಒಂದು ಮೈಂಡಿಗೆ ಬರುತ್ತೆ. ಅದೇ ರೀತಿಯಾಗಿ ಆತ ಹ್ಯಾಂಗ್ ಮಾಡ್ಕೊಂಡು ಸಾಯ್ತಾನೆ. ಇಲ್ಲಿ ಒಂದು ಇನ್ಸಿಡೆಂಟ್, ಆತ ಇನ್ನೂ ನವವಿವಾಹಿತ, ಮಕ್ಕಳು ಇಲ್ಲ, ಏನೂ ಇಲ್ಲ, ಹೆಂಡತಿ ಅವಳಿಗೆ ಮುಂದಿನ ಬದುಕೇನು ಏನು ಅಂತ ಗೊತ್ತಿಲ್ಲ. ಆತನ ಮರ್ಯಾದೆ ಯಾವ್ಯಾವ ರೀತಿಯಲ್ಲಿ ತೆಗಿಬೇಕು ಅದನ್ನು ಈ ಲೋನ್ ಆ್ಯಪ್ಗಳು ತೆಗೆದಾಯಿತು. ಇದೇ ರೀತಿಯಾದಂಥ ಇನ್ಸಿಡೆಂಟ್ಗಳನ್ನು ಎಲ್ಲೂ ಕೂಡ ಹೇಳ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇರೋರು ಸಾವಿರಾರು ಜನ ಇದ್ದಾರೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಇಂಥ ಲೋನ್ ಆ್ಯಪ್ಗಳ ಬಗ್ಗೆ ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರು ಕೂಡ ಈಗ ಗೊತ್ತಾಯಿತು, ಈ ವಿಡಿಯೋ ನೋಡಿ ಗೊತ್ತಾಯಿತು ಅಂದಾಗ ನೇರವಾಗಿ ಸೈಬರ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡಿ. ಆದಷ್ಟು ಬೇಗ ಆರೋಪಿಗಳನ್ನು ಹಿಡಿಯೋಕ್ಕಾಗಿಲ್ಲ ಅಂದರೂ ಕೂಡ ಕೆಲ ವಿಚಾರದಲ್ಲಿ ಬ್ಲಾಕ್ ಮಾಡುವಂಥದ್ದು ಅಥವಾ ಯಾವುದೋ ಒಂದು ವಿಡಿಯೋಗಳು ಆಚೆ ಈಚೆ ಹೋಗದಿದ್ದ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಕೆಲಸಗಳನ್ನು ಪೊಲೀಸ್ನವ್ರು ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಇಡೀ ಸಂಸಾರನೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಯಾರೋ ಮಾಡಿರ್ತಕ್ಕಂಥ ತಪ್ಪಿಗೆ ಇದು ಮಾರ್ಫಿಂಗ್ ಮಾಡಿ, ಅಂದರೆ ಜಾಯಿಂಟ್ ಮಾಡಿ, ಬೇರೆ ಯಾವುದೋ ಒಂದು ಅರೆನಗ್ನವಾಗಿರ್ತಕ್ಕಂಥ ಒಂದು ಫೋಟೋಗೆ ಬೇರೆ ನಿಮ್ಮವರ ಫೋಟೋಗಳನ್ನು ಹಾಕಿ ಹೆದರ್ಸಕ್ಕೆ ಹೋದರೆ ಇದು ಭಾರಿ ಸಮಸ್ಯೆಗಳಾಗ್ತಾ ಇದ್ದಾವೆ. ಸಾಕಷ್ಟು ಆ್ಯಪ್ಗಳನ್ನು, ಲೋನ್ ಆ್ಯಪ್ಗಳನ್ನು ಪೊಲೀಸ್ನವರು ಬ್ಲಾಕ್ ಮಾಡಿದ್ದಾರೆ. ಆದರೂ ಕೂಡ ಮತ್ತೆ ಹೊಸ ಚೈನಾ ಆ್ಯಪ್ಗಳು ಬರ್ತಾನೆ ಇದ್ದಾವೆ. ಇದ್ರ ಬಗ್ಗೆ ಎಲ್ಲರೂ ಕೂಡ ಜಾಗೃತರಾಗಿರಲೇಬೇಕು.